ವೀಕ್ಷಕರೇ, ಬಾಗಲಕೋಟೆಯ ಜಿಲ್ಲಾಸ್ಪತ್ರೆಯಲ್ಲಿ ಇವತ್ತಿನ ದಿನ ಡಿಸ್ಟ್ರಿಕ್ಟ್ ಸರ್ಜನ್ ಹಾಗೂ DHO ಅವರು ಹೆಣ್ಣು ಮಕ್ಕಳ ರಾಷ್ಟ್ರೀಯ ವಿಶೇಷ ದಿನಾಚರಣೆ ಅಂಗವಾಗಿ ಜಿಲ್ಲಾಸ್ಪತ್ರೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಇದಾಗಿತ್ತು. ಸೊ ಈ ಕಾರ್ಯಕ್ರಮದ ಕುರಿತು ಡಿಸ್ಟ್ರಿಕ್ಟ್ ಸರ್ಜನ್ ಅವರಾಗಿರ್ತಕ್ಕಂಥ ಡಾಕ್ಟರ್ ಪ್ರಕಾಶ್ ಬಿರಾದ್ ಅವರು ನಮ್ಮ ಜೊತೆ ಇರ್ತಕ್ಕಂಥದ್ದು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ಇವತ್ತಿನ ದಿನ ಜಿಲ್ಲಾಸ್ಪತ್ರೆಯಲ್ಲಿ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು. ಸೊ ಈ ಕಾರ್ಯಕ್ರಮದ ಕುರಿತು ಏನು ಹೇಳ್ತೀರಾ ಸರ್? ಅಂದರೆ ಅಲ್ಲಿ ನೀವು ಸ್ವತಃ ವಾರ್ಡ್ಗೆ ವಿಸಿಟ್ ಕೊಟ್ಟಿರ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಪೇರೆಂಟ್ಸ್ಗೆ ಜಾಗೃತಿಯನ್ನು ಹೇಳಿರ್ತಕ್ಕಂಥದ್ದು ನಾವು ಕ್ಯಾಮ್ರಾದಲ್ಲಿ ಕಂಡಿರ್ತಕ್ಕಂಥದ್ದು, ಜೊತೆಗೆ ನಾವು ನೋಡಿರ್ತಕ್ಕಂಥದ್ದು. ಸೊ ಈ ಒಂದು ಕಾರ್ಯಕ್ರಮ ಕುರಿತು ನಮ್ಮ ವೀಕ್ಷಕರಿಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ಈ ದೇಶಾದ್ಯಂತ 2008ರಿಂದ ಹೆಣ್ಣು ಮಕ್ಕಳ ಮೇಲೆ ನಡೀತಕ್ಕಂಥ ಒಂದು ದೌರ್ಜನ್ಯ ಆಗಿರ್ಬೋದು, ಆಮೇಲೆ ಲಿಂಗ ತಾರತಮ್ಯ ಹೋಗಲಾಡಿಸೋದಾಗಿರ್ಬೋದು, ಅಥವಾ ಅವರು ಹೆಣ್ಣು ಭ್ರೂಣತೆ ತಡೆಗಟ್ಟು ಇದು ಆಗಿರ್ಬೋದು, ಕಾರ್ಯಕ್ರಮ ಆಗಿರ್ಬೋದು, ಇವು ಎಲ್ಲನೂ ನಾವು ಪರಿಗಣನೆಯಲ್ಲಿ ಇಟ್ಕೊಂಡು ದೇಶಾದ್ಯಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ 2008ರಿಂದ ಇಲ್ಲಿವರೆಗೂ ಕೂಡ 24ನೇ ಜನವರಿಯಂದು ಹೆಣ್ಣು ಮಕ್ಕಳ ರಾಷ್ಟ್ರೀಯ ದಿನಾಚರಣೆಯನ್ನಾಗಿ ಆಚರಿಸ್ಕೊಳ್ತಾ ಬಂದಿದ್ದೀವಿ. ಸೊ ಅದರ ಅಂಗವಾಗಿ ಇವತ್ತು ನಾವು ಜಿಲ್ಲಾ ಆಸ್ಪತ್ರೆ ಬಾಗಲಕೋಟೆಯಲ್ಲಿ ನಮ್ಮ ಜಿಲ್ಲಾ ಆಸ್ಪತ್ರೆಯಾಗಿ ವಿಶೇಷವಾಗಿ ಹೆಣ್ಮಕ್ಳಿಗೆ ಇಷ್ಟ ಆದಂಥ ಪಿಂಕ್ ಕಲರಿಂದ ಅದನ್ನು ಲೈಟಿಂಗ್ ಮಾಡಿದ್ದೀವಿ. ಅದರ ಜೊತೆಯಲ್ಲಿ ಏನದಲ್ಲ, ರಾತ್ರಿ 12 ಗಂಟೆಯಿಂದ ಇಲ್ಲಿವರೆಗೂ ಹುಟ್ಟಿದಂಥ ಹೆಣ್ಣುಮಕ್ಕಳಿಗೆ ತಾಯಿಯಂದರಿಗೆ ಮತ್ತು ಮಗುವಿಗೆ ಅನುಕೂಲ ಆಗೋ ಥರ ಒಂದು ಜಾನ್ಸನ್ ಆ್ಯಂಡ್ ಜಾನ್ಸನ್ ಅವ್ರದ್ದು ಬೇಬಿ ಕಿಟ್ ಪ್ಲಸ್ ಅದರ ಜೊತೆ ಮಗುವಿಗೆ ಹೊದಿಕೆಗಳನ್ನು ಕೂಡ ನಾವು ಆಮೇಲೆ ಅದು ಸ್ವೀಟ್ ಹಂಚೋದ್ರ ಮೂಲಕ ನಾವು ಅದನ್ನು ಸೆಲೆಬ್ರೇಟ್ ಮಾಡಿದ್ದೀವಿ. ಸೊ ಈ ಥರ ನಮಗೆ ರಾತ್ರಿಯಿಂದ ಇಲ್ಲಿವರೆಗೂ 4 ಹೆಣ್ಣು ಮಕ್ಕಳು ಜನಿಸಿದ್ದೇವೆ. ಇನ್ನು ಮುಂದೆ ರಾತ್ರಿ 12 ಗಂಟೆವರೆಗೂ ಎಷ್ಟು ಮಕ್ಕಳು ಜನ ಆಗ್ತಾವೆ ಅವಕ್ಕೆಲ್ಲಕ್ಕೂ ನಾವು ಕೊಡೋಕ್ಕಂದು ಮಾರ್ಗದರ್ಶನ ನೀಡಿದ್ದೀವಿ. ಸೊ ಇದರ ಒಂದು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಆಸ್ಪತ್ರೆ ವತಿಯಿಂದ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದರಂತೆ ಇವಾಗ ಸರ್ ಇನ್ನೊಂದು, ಆಗ ನೀವು ಅಲ್ಲಿ ಪೇರೆಂಟ್ಸ್ಗಳಿಗೆ ಭೇಟಿಯಾಗಿ ಮಾತಾಡಿರ್ತಕ್ಕಂಥದ್ದು, ಸೊ ಈ ಹೆಣ್ಣುಮಕ್ಕಳ ಕುರಿತು ಏನು ಜಾಗೃತಿಯನ್ನು ಹೇಳ್ತಾ ಇದ್ರಲ್ಲ ಸರ್, ಅವಾಗ ಪೇರೆಂಟ್ಸ್ ತಮ್ಮ ಜೊತೆ ಯಾವ ರೀತಿಯಾಗಿ ಒಡನಾಟವನ್ನು ತೋರಿಸ್ತಾ ಇದ್ರು? ಈಗ ಅವರು ಹೆಣ್ಣು ಮಕ್ಕಳು ಹುಟ್ಟಿದ್ದಾರೆ ಅಂತ ಭಾವನೆಯೂ ಅವ್ರ ಮಕ್ಕದಲ್ಲಿ ಇರಲಿಲ್ಲ. ಸೊ ಗಂಡಸು ಮಗನೇ ಬೇಕು, ಇದನ್ನು ಬೇಕು ಅಂತ ಅವ್ರ ಭಾವನೆಯೂ ಇರಲಿಲ್ಲ. ಸೊ ಅವರು ಸಂತೋಷವಾಗಿದ್ದಾರೆ, ತಾಯಿ ಮಕ್ಕಳು ಎಲ್ಲರೂ ಚೆನ್ನಾಗಿದ್ದಾರೆ. ಸೊ ಅವರಿಗೆ ಯಾವುದೇ ಥರದ ನಾವು ಗಂಡು ಮಕ್ಕಳಿಗೆ ಆಸೆಪಟ್ಟು ಹೆಣ್ಣು ಮಕ್ಕಳನ್ನ ತಿರಸ್ಕಾರ ಮಾಡುವಂಥ ಭಾವನೆ ಯಾವ ಮಕ್ಕಳಲ್ಲಿ ತಾಯಿಂದ್ರಲ್ಲೂ ಕಂಡು ಬಂದಿಲ್ಲ ನಮಗೆ. ಮತ್ತು ಇವಾಗ DHO ಅವರು ಕೂಡ ಬಂದಿರತಕ್ಕಂಥದ್ದು, ತಾವು ಮತ್ತು DHO ಅವರು ಸ್ವತಃ ಅಲ್ಲಿ ಹೋಗಿಬಿಟ್ಟು ಹೆಣ್ಣು ಮಕ್ಕಳನ್ನು ಹೊತ್ಕೊಂಡ್ಬಿಟ್ಟು ಅವ್ರಿಗೆ ಬೇಕಾಗಿರ್ತಕ್ಕಂಥ ಕಿಟ್ಗಳನ್ನು ಕೂಡ ಅದು ಇವತ್ತಿನ ದಿನ ವಿಶೇಷವಾಗಿ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಕೊಟ್ಟಿರ್ತಕ್ಕಂಥದ್ದು ಸರ್. ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರಬೇಕಾದ್ರೆ ತಮ್ಮ ಇಲಾಖೆಯ ಸಿಬ್ಬಂದಿಗಳು ತಮಗೆ ಯಾವ ರೀತಿಯಾಗಿ ಸಹಕರಿಸಿದ್ರು ಸರ್? ಅಲ್ಲ, ನಮ್ಮ ಯಾವುದೇ ಕಾರ್ಯಕ್ರಮದ ನಮ್ಮ ಜಿಲ್ಲಾ ಆಸ್ಪತ್ರೆ ಸಿಬ್ಬಂದಿಗಳು, ವೈದ್ಯಾಧಿಕಾರಿಗಳ ಸಿಬ್ಬಂದಿಗಳು ಎಲ್ಲರೂ ನಮ್ಮ ಜೊತೆಲಿ ಇರ್ತಾರೆ. ಸೊ ಅದೇ ರೀತಿಯಾಗಿ ನಾವು ಇವತ್ತು ಬೆಳಗ್ಗೆಯಿಂದ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಬೆಳಗ್ಗೆ ನಾವು ಹೆಣ್ಣುಮಕ್ಕಳ ತಾಯಂದಿರನ್ನು, ಪಾಲಕರನ್ನು ಎಲ್ಲರನ್ನೂ ಕರೆಸಿ ನಾವು ಒಂದು ಚಿಕ್ಕ ಕಾರ್ಯಕ್ರಮವನ್ನು ಮಾಡಿದ್ವಿ. ಅದರಲ್ಲೂ ಕೂಡ ಎಲ್ಲ ಹೆಣ್ಮಕ್ಳು ಆ್ಯಕ್ಟಿವ್ ಆಗಿ ಭಾಗವಹಿಸಿದ್ರು. ಅದೇ ರೀತಿಯಾಗಿ ಇವತ್ತು ಅವರಿಗೆ ಕಿಟ್ ಕೊಡೋ ಸಂದರ್ಭದಲ್ಲಿ ಕೂಡ ನಮ್ಮ ಜಿಲ್ಲಾ ಆಸ್ಪತ್ರೆ ವೈದ್ಯಾಧಿಕಾರಿಗಳು, ಸಿಬ್ಬಂದಿಗಳು ಎಲ್ಲರೂ ಆ್ಯಕ್ಟಿವ್ ಆಗಿ ಭಾಗವಹಿಸಿ ಈ ಒಂದು ಸಂಭ್ರಮಾಚರಣೆಗೆ ಸಾಕ್ಷಿಯಾಗಿದ್ದರು. ಸರ್, ಇವಾಗ ಈ ಒಂದು ರಾಷ್ಟ್ರೀಯ ಹೆಣ್ಣುಮಕ್ಕಳ ದಿನಾಚರಣೆ ಅಂಗವಾಗಿ ನಾವು ಆಸ್ಪತ್ರೆಯನ್ನು ಓಡಾಡ್ತಾ ನೋಡ್ತಾ ಇರಬೇಕಾದ್ರೆ ಸರ್, ಅಲ್ಲಲ್ಲಿ ರಂಗೋಲಿ ಕಂಡಿರ್ತಕ್ಕಂಥದ್ದು, ಜೊತೆಗೆ ಹೊರಗಡೆ ಲೈಟಿಂಗ್ ಕೂಡ ತಾವು ಮಾಡಿರ್ತಕ್ಕಂಥದ್ದು, ಅಂದರೆ ಈ ಒಂದು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯನ್ನು ಹಬ್ಬವನ್ನಾಗಿ ಆಚರಿಸ್ತಕ್ಕಂಥ ಒಂದು ಚರ್ಚೆ ಮೊದಲೇ ಆಗಿತ್ತಾ ಸರ್? ಇದು ಏನಿದೆ ಅಂದರೆ ಮೊನ್ನೆ ಆಯುಕ್ತರ ನಿರ್ದೇಶನದಂತೆ ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಬಟ್ ಅದರ ಜೊತೆಯಲ್ಲಿ ಇದೇನಿದೆ ಒಂದು ಥರ ಹೆಣ್ಣು ಮಕ್ಕಳು ಇವತ್ತು ದಿನಾಚರಣೆ ರಾಷ್ಟ್ರೀಯ ಹಬ್ಬ ಆಗಿ ಆಚರಿಸ್ತಾರೆ ದೇವದಿಂದ. ಸೊ ಇದೊಂಥರ ನಮ್ಮ ಮನೆಯಲ್ಲಿ ಹಬ್ಬ ಇದ್ದಾಗ ನಾವು ಯಾವ ಥರ ರಂಗೋಲಿನ ಹಾಕಿ ಸೆಲೆಬ್ರೇಟ್ ಮಾಡ್ತೀವಲ್ಲ, ಅದೇ ಥರ ನಮ್ಮ ಆಸ್ಪತ್ರೆಯಲ್ಲಿ ಆ ಮಕ್ಕಳಿಗೆ ಮತ್ತು ತಾಯಂದಿರಿಗೆ ಆ ಹಬ್ಬದ ವಾತಾವರಣ ನಾವು ಕ್ರಿಯೇಟ್ ಮಾಡಿ ಕಾರ್ಯಕ್ರಮ ನಡೆಸ್ಕೊಂಡು ಬಂದಿದ್ದೀವಿ. ಈಗ ಮುಂಬರ್ತಕ್ಕಂಥ ಏನು ಗರ್ಭಿಣಿ ಆಗಿರ್ಬೋದು ಮತ್ತು ಪಾಲಕರಿಗೆ, ಪೋಷಕರಿಗೆ ಹೇಳೋದಾದ್ರೆ ಸರ್, ಈ ಹೆಣ್ಣು ಮಕ್ಕಳ ಬಗ್ಗೆ ಒಂದು ವಿಶೇಷವಾಗಿರ್ತಕ್ಕಂಥ ಅವರ ಮಹತ್ವವನ್ನು ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ಸರ್, ಒಂದೇ ನಾನು ಹೇಳೋದಷ್ಟೇ, ಹೆಣ್ಣು ಯಾವಾಗಲೂ ತಾಯಿಯಾಗಿ ಬೇಕು, ಸಹೋದರಿಯಾಗಿ ಬೇಕು, ಹೆಂಡತಿಯಾಗಿ ಬೇಕು, ಆದರೆ ಮಗಳಾಗಿ ಏಕೆ ಬೇಡ ಅನ್ನೋದು ಒಂದೇ ನನ್ನ ಪ್ರಶ್ನೆ. ಸೊ ಅದಕ್ಕೆ ಎಲ್ಲರನ್ನೂ ಸಮಾನತೆಯಿಂದ ಕಾಣಿರಿ. ಏನು ಎಲ್ಲರನ್ನೂ ಶೈಕ್ಷಣಿಕ ಮಟ್ಟದಲ್ಲಾಗಲಿ, ಆರೋಗ್ಯ ಅಭಿವೃದ್ಧಿ ಮಟ್ಟದಲ್ಲಾಗಿ ಎಲ್ಲರಿಗೂ ಸಮಾನ ಗೌರವ ಕೊಟ್ಟು ಅವ್ರನ್ನ ಬಾಲ್ಯ ವಿವಾಹ ಮತ್ತು ಹೆಣ್ಣು ಭ್ರೂಣ ಹತ್ಯೆ ತಡೆಯಲು ಎಲ್ಲರೂ ಸಹಕರಿಸಬೇಕಂತ ಕೋರ್ತಾ ಇದ್ದೀನಿ. ಇದಿಷ್ಟು ಬಾಗಲಕೋಟೆ ಜಿಲ್ಲಾಸ್ಪತ್ರೆಯ ಜಿಲ್ಲಾ ಶಸ್ತ್ರಚಿಕಿತ್ಸಕರಾಗಿರ್ತಕ್ಕಂಥ ಡಾಕ್ಟರ್ ಪ್ರಕಾಶ್ ಬಿರಾದ್ ಸರ್ ಅವರು ಹೇಳ್ತಕ್ಕಂಥ ಮಾತು.